ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರೂ ಕೂಡಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಹ್ವಾನಿಸ್ತೀನಿ, ಹಾಗೆ ಹೊಂದಿಸ್ತೀನಿ. ಕರ್ತನಿಗಾಗಿ ಕರ್ತನ ವಾಕ್ಯ ಕೇಳೋದಕ್ಕಾಗಿ ಕೂಡಿ ಬಂದಿರೋ ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ಈ ಶುಭ ಮುಂಜಾನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡಿ ಬಂದಿರುವಂಥ ನಿಮ್ಮೆಲ್ಲರನ್ನು ಕರ್ತನ ಆಶೀರ್ವದಿಸಲಿ. ನಾವೆಲ್ಲರೂ ಪ್ರಾರ್ಥನೆ ಮೂಲಕವಾಗಿ ಕರ್ತನ ಸನ್ನಿಧಾನಕ್ಕೆ ಕೂಡಿ ಬಂದಿದ್ದೀವಿ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಹಾಗೆ ಕರ್ತನ ಕಾರ್ಯಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮೆಲ್ಲರನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಿರುವ ನಮ್ಮ ಜೀವವುಳ್ಳ ತಂದೆಯೇ, ನಿಮ್ಮ ಪರಿಶುದ್ಧವುಳ್ಳ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ತಂದೆಯೇ, ಈ ಮುಂಜಾನೆ ಶುಭ ಮುಂಜಾನೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಕೂಡಿ ಬಂದಿರುವ ಎಲ್ಲ ದಿನ ಮಕ್ಕಳನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕಳೆಗೆ ಒಪ್ಪಿಸಿಕೊಡುತ್ತೇನೆ ತಂದೆ. ಸ್ವಾಮಿ, ಕೇಳುವಂಥ ವಾಕ್ಯಗಳಲ್ಲಿ, ಮಾತಾಡುವಂಥ ಮಾತುಗಳಲ್ಲಿ ಕರ್ತನೆ ನಿಮ್ಮ ಮಹಿಮೆ ಇಳಿದು ಬರಲಿ. ಆಡುವಂಥ ಹಾಡಲ್ಲಿ ನಿಮ್ಮ ನಾಮ ಮಹಿಮೆ ಹೊಂದಿಕೊಳ್ಳಲಿ ಸ್ವಾಮಿ. ಏನು ವಾಕ್ಯಗಳನ್ನು ಮಾತನಾಡಬೇಕೋ ತಿಳಿಯಪಡಿಸಿರಿ. ಅದರ ಮುಖಾಂತರ ಅನೇಕರಿಗೆ ಆಶೀರ್ವಾದ ಉಂಟಾಗಲಿ, ಶುಭ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ. ಅವ್ರ ಹೃದಯಗಳಲ್ಲಿರುವಂಥ ಕಷ್ಟಗಳು, ಕಣ್ಣೀರುಗಳು ಬಿಡುಗಡೆ ಉಂಟಾಗಲಿ ಸ್ವಾಮಿ. ತಂದೆಯೇ, ಕೊಟ್ಟಂಥ ನಿಮ್ಮ ಕೃಪೆಗಾಗಿ ಸ್ತೋತ್ರ, ಕೇಳೋದಕ್ಕಾಗಿ ಸ್ತೋತ್ರ. ಪ್ರಭು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಂದು ಹಾಡನ್ನು ಆಡಿಕೊಂಡು ನಾವು ಸಮಯವನ್ನು ವ್ಯರ್ಥ ಮಾಡದೆ ದೇವರ ವಾಕ್ಯಕ್ಕೆ ಹೋಗೋಣ. ಸ್ತುತಿ ಸ್ತೋತ್ರ ಯಜ್ಞಗಳು ಸಮರ್ಪಿಸುವೆ, ನಿನ್ನ ಸನ್ನಿಧಿಗೆ ಬಂದು ಆರಾಧಿಸುವೆ. ಸ್ತುತಿ ಸ್ತೋತ್ರ ಯಜ್ಞಗಳು ಸಮರ್ಪಿಸುವೆ, ನಿನ್ನ ಸನ್ನಿಧಿಗೆ ಬಂದು ಆರಾಧಿಸುವೆ. ಆರಾಧನೆ ಆರಾಧನೆ ಆರಾಧನೆ, ಶರೀರಾತ್ಮ ಪ್ರಾಣ ನಿನಗೆ ಸಮರ್ಪಣೆ. ಆರಾಧನೆ ಆರಾಧನೆ ಆರಾಧನೆ, ಶರೀರಾತ್ಮ ಪ್ರಾಣ ನಿನಗೆ ಸಮರ್ಪಣೆ. ಅಬ್ರಹಾಂ ಇಸಕನನ್ನು ಅರ್ಪಿಸಿದಂತೆ, ಅಬ್ರಹಾಂ ಇಸಕನನ್ನು ಅರ್ಪಿಸಿದಂತೆ, ನನ್ನ ದೇಹ ಆತ್ಮ ಪ್ರಾಣ ಸಜೀವ ಯಜ್ಞವಾಗಿ ಸಮರ್ಪಿಸುವೆ. ನನ್ನ ದೇಹ ಆತ್ಮ ಪ್ರಾಣ ಸಜೀವ ಯಜ್ಞವಾಗಿ ಸಮರ್ಪಿಸುವೆ. ಆರಾಧನೆ ಆರಾಧನೆ ಆರಾಧನೆ, ಶರೀರಾತ್ಮ ಪ್ರಾಣ ನಿನಗೆ ಸಮರ್ಪಣೆ. ಆರಾಧನೆ ಆರಾಧನೆ ಆರಾಧನೆ, ಶರೀರಾತ್ಮ ಪ್ರಾಣ ನಿನಗೆ ಸಮರ್ಪಣೆ. ಏಪ್ತಾಹನ್ ಒಬ್ಬಳೆ ಮಗಳನ್ನು ಅರ್ಪಿಸಿದಂತೆ, ಏಪ್ತಾಹನ್ ಒಬ್ಬಳೆ ಮಗಳನ್ನು ಅರ್ಪಿಸಿದಂತೆ, ಒಂದೇ ಒಂದು ಜೀವಿತವನ್ನು ದೇವರೇ ನಿನಗೆ ನ ಸಮರ್ಪಣೆ. ಒಂದೇ ಒಂದು ಜೀವಿತವನ್ನು ದೇವರೇ ನಿನಗೆ ನ ಸಮರ್ಪಣೆ. ಆರಾಧನೆ ಆರಾಧನೆ ಆರಾಧನೆ, ಶರೀರಾತ್ಮ ಪ್ರಾಣ ನಿನಗೆ ಸಮರ್ಪಣೆ. ಆರಾಧನೆ ಆರಾಧನೆ ಆರಾಧನೆ, ಶರೀರಾತ್ಮ ಪ್ರಾಣ ನಿನಗೆ ಸಮರ್ಪಣೆ. ಯೇಸುವೇ ರಕ್ಷಕನೇ, ಅಂದು ನೀನು ಬಲಿಯಾದೆ. ಯೇಸುವೇ ರಕ್ಷಕನೇ, ಅಂದು ನೀನು ಬಲಿಯಾದೆ. ರಕ್ಷಣೆ ನೀಡಿದೆ, ಉಪಕಾರ ಮಾಡಿದೆ, ದೇವರೇ ನಿನಗೆ ನ ಸಮರ್ಪಣೆ. ರಕ್ಷಣೆ ನೀಡಿದೆ, ಉಪಕಾರ ಮಾಡಿದೆ, ದೇವರೇ ನಿನಗೆ ನ ಸಮರ್ಪಣೆ. ಆರಾಧನೆ ಆರಾಧನೆ ಆರಾಧನೆ, ಶರೀರಾತ್ಮ ಪ್ರಾಣ ನಿನಗೆ ಸಮರ್ಪಣೆ. ಆರಾಧನೆ ಆರಾಧನೆ ಆರಾಧನೆ, ಶರೀರಾತ್ಮ ಪ್ರಾಣ ನಿನಗೆ ಸಮರ್ಪಣೆ. ಸ್ತುತಿ ಸ್ತೋತ್ರ ಯಜ್ಞಗಳು ಸಮರ್ಪಿಸುವೆ, ನಿನ್ನ ಸನ್ನಿಧಿಗೆ ಬಂದು ಆರಾಧಿಸುವೆ.
ಸ್ತುತಿ ಸ್ತೋತ್ರ ಯಜ್ಞಗಳು ಸಮರ್ಪಿಸುವೆ, ನಿನ್ನ ಸನ್ನಿಧಿಗೆ ಬಂದು ಆರಾಧಿಸುವೆ. ಆರಾಧನೆ ಆರಾಧನೆ ಆರಾಧನೆ, ಶರೀರಾತ್ಮ ಪ್ರಾಣ ನಿನಗೆ ಸಮರ್ಪಣೆ. ಆರಾಧನೆ ಆರಾಧನೆ ಆರಾಧನೆ, ಶರೀರಾತ್ಮ ಪ್ರಾಣ ನಿನಗೆ ಸಮರ್ಪಣೆ. ಹೌದು ಸ್ವಾಮಿ, ಕರ್ತನೆ ಅಪ್ಪ, ಈ ಒಂದೇ ಒಂದು ಜೀವಿತವನ್ನು ಸ್ವಾಮಿ ಅಪ್ಪ ನಿಮಗಾಗಿ, ನಿಮ್ಮ ಸೇವೆಗಾಗಿ, ನಿಮ್ಮ ಪ್ರೀತಿಯನ್ನು ಹಂಚುವುದಕ್ಕಾಗಿ, ನಿಮ್ಮ ವಾಕ್ಯಗಳನ್ನು ಹಂಚುವುದಕ್ಕಾಗಿ, ಕರ್ತನೆ ನಿಮ್ಮ ನಾಮ ಮಹಿಮೆ ಪಡಿಸೋದಕ್ಕೋಸ್ಕರ, ನಿಮ್ಮ ನಾಮ ಮಹಿಮೆಗಾಗಿ, ಕರ್ತನೆ ನಿಮ್ಮ ಚಿತ್ತವನ್ನು ನೆರವೇರಿಸೋದಕ್ಕಾಗಿ, ಕರ್ತನೆ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಕಾರ್ಯಗಳನ್ನು ನೆರವೇರಿಸೋದಕ್ಕಾಗಿ, ತಂದೆಯ ಚಿತ್ತವನ್ನು ನೀರು ನೆರವೇರಿಸಿದ ಪ್ರಕಾರ ಕರ್ತನೆ, ನಾವು ನಮ್ಮ ಕೈಲಾದ ಮಟ್ಟಿಗೆ ನಿಮ್ಮ ಕೃಪೆಯಿಂದ ಸ್ವಾಮಿ ನಿಮ್ಮ ಚಿತ್ತವನ್ನು ನೆರವೇರಿಸೋದಕ್ಕಾಗಿ, ತಂದೆಯ ಚಿತ್ತವನ್ನು ನೆರವೇರಿಸೋದಕ್ಕಾಗಿ ಕರ್ತನೆ, ಈ ಒಂದೇ ಒಂದು ಆತ್ಮ ಪ್ರಾಣ ಶರೀರವನ್ನು ನಿಮಗೆ ಸಮರ್ಪಣೆ ಮಾಡ್ತೇವೆ ಸ್ವಾಮಿ. ಕರ್ತನೆ ಸ್ವಾಮಿ, ನಿಮಗೆ ಸ್ತೋತ್ರ. ಕೂಡಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ವಿಶೇಷವಾದ ದೇವರ ಕೃಪೆ ಇಳಿದು ಬರಲಿ ಕರ್ತನೆ. ಎಲ್ಲ ಅಂಧಕಾರದ ಕ್ರಿಯೆಗಳು ಮರೆಯಾಗಲಿ, ಸಾಲದ ಬಂಧನಗಳನ್ನು ಮುರಿದು ಹೋಗಲಿ ಸ್ವಾಮಿ ಅಪ್ಪ. ಅವರ ಕಣ್ಣೀರುಗಳಲ್ಲಿ ಶೋಧನೆಗಳಲ್ಲಿರುವುದಾದರೆ ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲ ಅಂಧಕಾರದ ಕ್ರಿಯೆಗಳು ಸ್ವಾಮಿ, ಅವರ ಕುಟುಂಬವನ್ನು ಬಾಧಿಸ್ತಾ ಇರುವಂಥ ಅಪ್ಪ ಶೋಧನೆಗಳ ಬಂಧನದ ಕಟ್ಟುಗಳು ಅಪ್ಪ, ಕೂಟದ ಕ್ರಿಯೆಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲವೂ ಬಿಟ್ಟು ತೊಲಗಲಿ ಸ್ವಾಮಿ. ಹಲ್ಲೆಲೂಯಾ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು, ಪ್ರತಿಯೊಬ್ಬೊಬ್ಬರನ್ನು ಮುಟ್ಟಪ್ಪ. ಅವ್ರ ಹೃದಯಗಳೊಂದಿಗೆ ನೀನು ಮಾತನಾಡು ಸ್ವಾಮಿ. ಕರ್ತನೆ, ನಿಮ್ಮ ಜೀವಿತಗಳು ಅಪ್ಪ, ನಿಮ್ಮ ಜೀವಿತವನ್ನು, ನಿಮ್ಮ ರಕ್ತವನ್ನು ನಮಗೋಸ್ಕರ ಸುರಿಸಿದ್ದೀರಾ, ನಿಮ್ಮ ಜೀವವನ್ನು ನಮಗೋಸ್ಕರ ಕೊಟ್ಟಿದ್ದೀರಾ ಸ್ವಾಮಿ. ತಂದೆಯೇ ಅಪ್ಪ, ನೀವು ಮಾಡಿರೋದರಲ್ಲಿ ಕರ್ತನೆ, ನೀವು ತೋರಿಸಿದ ಪ್ರೀತಿಯಲ್ಲಿ ನಾವು ಏನೂ ಇಲ್ಲ ಸ್ವಾಮಿ. ಕರ್ತನಾದ ದೇವರೇ, ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ಅಪ್ಪ ನೀನು ನೀವು ಮುಟ್ಟೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಕರ್ತನಾದ ದೇವರೇ, ಪ್ರೀತಿ ಸ್ವರೂಪನಾದ ದೇವರೇ, ಮುಂಜಾನೆ ಸಮಯದಲ್ಲಿ ಶುಭ ಮುಂಜಾನೆ ಪ್ರಾರ್ಥನೆಗೆ ಕೂಡಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಕರ್ತನಪ್ಪ ನೀನು ಮುಟ್ಟ ಸ್ವಾಮಿ. ಪ್ರತಿಯೊಬ್ಬರ ಜೀವಿತಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಆಳ್ವಿಕೆ ಮಾಡಲ್ಪಡಲಿ ಸ್ವಾಮಿ. ಕರ್ತನೆ, ಯಾವುದೇ ಶೈತಾನ ಕ್ರಿಯೆಗಳಲ್ಲ, ಯಾವುದೇ ಬಂಧನದ ಕ್ರಿಯೆಗಳು ಆಳ್ವಿಕೆ ಮಾಡಬಾರದು, ಕೂಟದ ಕ್ರಿಯೆಗಳು ಆಳ್ವಿಕೆ ಮಾಡಬಾರದು, ಸಾಲಗಳು ಆಳ್ವಿಕೆ ಮಾಡಬಾರದು, ಬಂಧನಗಳು ಆಳ್ವಿಕೆ ಮಾಡಬಾರದು, ರೋಗಗಳು ಆಳ್ವಿಕೆ ಮಾಡಬಾರದಪ್ಪ. ನಿನ್ನ ಕೃಪೆ, ನಿನ್ನ ದೇವ ಪ್ರಸನ್ನತೆ ಆಳ್ವಿಕೆ ಮಾಡಬೇಕಪ್ಪ. ಕರ್ತನಾದ ದೇವರೇ, ಈ ಪ್ರಾರ್ಥನೆಯನ್ನು ಕೊಟ್ಟೋದಕ್ಕಾಗಿ, ಕೇಳೋದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಜೀವಿತಗಳ ಕಾರ್ಯಗಳು ಅಪ್ಪ ಅದ್ಭುತಗಳು ನಡೆಯೋದಕ್ಕಾಗಿ ಸ್ತೋತ್ರ. ಪ್ರಭು ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಜೀವಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಓಕೆ, ಕ್ವಿಕ್ಕಾಗಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ದೇವರು ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ. ನಾವೇನೇ ಮಾತನಾಡಿದ್ರೂ ದೇವರಿಗೆ ವಿಧೇಯರಾಗುವಂತೆ ಮಾತನಾಡಬೇಕು. ದೇವರು ಮೆಚ್ಚುವ ರೀತಿಯಲ್ಲಿ ನಾವು ಮಾತನಾಡಬೇಕು. ನಮ್ಮ ನಡೆಯಿಂದಾಗಲಿ, ನಮ್ಮ ಮಾತುಗಳಿಂದಾಗಲಿ, ನುಡಿಯಿಂದಾಗಲಿ ಕರ್ತನ ನಾಮ ಒಂದೇ ಮಹಿಮೆ ಪಡಬೇಕು. ಪ್ರಿಯರೇ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಲಾಕಿಯನ ಗ್ರಂಥ 3ನೇ ಅಧ್ಯಾಯ 16 ಮತ್ತು 17, 18ನೇ ವಚನ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಾಕ್ಯಗಳ ಮುಖಾಂತರ ದೇವರು ಪ್ರತಿಯೊಬ್ಬರೊಂದಿಗೆ ಮಾತನಾಡುವಂಥ ದೇವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನನ್ನು ಆಶ್ರಯಿಸಿಕೊಂಡವರೇ, ಕರ್ತನಲ್ಲಿ ನಿರೀಕ್ಷೆ ಇಡುವಾಗ ನಮ್ಮ ಮುಖ ಲಜ್ಜೆಯಿಂದ ಕೀಳುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಯಾವಾಗಲೂ ಸತ್ಯವೇದವನ್ನು ಓದಿರಿ, ದೇವರನ್ನು ಪ್ರಾರ್ಥಿಸಿರಿ ಎಂದು ನಮ್ಮ ಪ್ರತಿಯೊಂದು ಚರ್ಚ್ಗಳಲ್ಲೂ ಹೇಳುವಂಥವರಾಗಿರ್ತಾರೆ. ಸಭಾ ಬೋಧಕರು ಹೇಳುವಂಥದ್ದು ಏನೆಂದರೆ, ಕರ್ತನನ್ನು ಅರಿತುಕೊಳ್ಳಿರಿ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ. ಹಲ್ಲೆಲೂಯಾ. ನಾವೆಷ್ಟೋ ಜನ ಚರ್ಚ್ಗೂ ಕರೆಕ್ಟಾಗಿ ಹೋಗಲ್ಲ, ಬೈಬಲ್ನ ಕರೆಕ್ಟಾಗಿ ಓದಲ್ಲ. ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಏನು ಪ್ರಾರ್ಥನೆ ಮಾಡೋದು? ಹಲ್ಲೆಲೂಯಾ. ಪ್ರಾರ್ಥನೆ ಮುಖಾಂತರ ಅಂದರೆ ದೇವರಿಗೂ ನಮಗೂ ಇರುವಂಥ ಸಂಭಾಷಣೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಾರ್ಥನೆ ನಾವು ಮಾಡುವುದು ಅತ್ಯಂತ ಅವಶ್ಯಕತೆ ನಮಗಿರೋದರಿಂದ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಕರ್ತನ ಸಮೀಪಕ್ಕೆ ಎಷ್ಟು ಆತುರದಿಂದ ಹೋಗ್ತೀವೋ, ಕರ್ತನ ಪಾದಗಳಿಗೆ ನಾವು ಕುಳಿತು ವಿಜ್ಞಾಪನೆಗಳು ಸಲ್ಲಿಸ್ತೀವೋ, ದೇವರನ್ನು ಆರಾಧನೆ ಮಾಡ್ತೀವೋ, ಕಷ್ಟದಲ್ಲಿ ಕಣ್ಣೀರಲ್ಲಿದ್ದೇವೆ, ದೇವರಿಗೆ ಕಣ್ಣು ಕಾಣಿಸಲ್ವಾ, ಕಿವಿ ಕೇಳಲ್ವಾ ಅಂತ ನಾವು
ದೇವರಿಗೆ ದೂಷಣೆಯ ಮಾತುಗಳನ್ನು ಆಡಬಹುದು. ಮೂಳೆ ಇಲ್ಲದ ನಾಲಿಗೆ. ಕರ್ತನನ್ನು ನಾವು ನಿಂದಿಸ್ತೇವೆ, ಜನರನ್ನು ಸಹ ನಿಂದಿಸ್ತೇವೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ಒಳ್ಳೆಯದನ್ನೇ ಮಾತನಾಡುವಾಗ, ಕರ್ತನ ನಂಬಿಕೆ ಇಟ್ಟು ನಾನು ನಡೆಯುವಾಗ, ಕರ್ತನ ನಂಬಿಕೆ ಇಟ್ಟು ಪ್ರಾರ್ಥಿಸುವಾಗ ಪ್ರತಿಯೊಬ್ಬೊಬ್ಬರ ಜೀವಿತಗಳು ಬದಲಾವಣೆ ಆಗೋದಕ್ಕೆ ಸಾಧ್ಯ. ಬನ್ನಿ ಕ್ವಿಕ್ಕಾಗಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮಲಾಕಿಯನ ಗ್ರಂಥ 3ನೇ ಅಧ್ಯಾಯ 16 ಮತ್ತು 17, 18ನೇ ವಚನ. ಹಲ್ಲೆಲೂಯಾ. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನ ಕಿವಿಗೊಟ್ಟು ಆಲಿಸಿ ಭಯ ಭಕ್ತಿಯಿಂದ ತನ್ನ ನಾಮ ಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದನು. ಹಲ್ಲೆಲೂಯಾ. ಬರೆಸಿದನು. ಸೈನ್ಯಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ಆಡುವಂಥ ಪ್ರತಿಯೊಂದು ಮಾತುಗಳಿಗೂ ದೇವರಿಗೆ ಮಹಿಮೆ ಉಂಟಾಗಬೇಕು. ಹಲ್ಲೆಲೂಯಾ. ನಾವು ನಡೆಯುವಂಥ ನಡಿಗೆಯಲ್ಲೂ ಸಹ ಕರ್ತನಿಗೆ ಮೆಚ್ಚುಗೆ ಆಗಿರಬೇಕು. ಈ ಲೋಕದ ಜನರನ್ನು ಮೆಚ್ಚಿಸುವುದು ಅವಶ್ಯಕತೆ ಇಲ್ಲ. ನಾವು ದೇವರನ್ನು ಮೆಚ್ಚಿಸುವಾಗ, ದೇವರು ಮೆಚ್ಚುವಂಥ ಮಾತುಗಳನ್ನು ನಾವು ಮಾತನಾಡುವಾಗ ಕರ್ತನ ಏನು ಮಾಡ್ತಾರೆ? ದೇವಾದಿದೇವನು ರಾಜಾದಿರಾಜನು ಅವರ ಮುಂದೆ ಇರುವಂಥ ಜ್ಞಾಪಕದ ಪುಸ್ತಕಗಳಲ್ಲಿ ನಮ್ಮ ಹೆಸರನ್ನು ತಾನೇ ಬರೆಸುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಮಗೆ ಕಷ್ಟ ಇರ್ಬೋದು. ಏಕೆಂದರೆ ಈ ಲೋಕದಲ್ಲಿ ದೇವರೇ ಹೇಳಿದ್ದಾರೆ, ಈ ಲೋಕದಲ್ಲಿ ಕಷ್ಟ ನಿಮಗುಂಟು, ಆದರೆ ನಾನು ನಿಮ್ಮ ಸಂಗಡ ಇರುತ್ತೇನೆ. ಈ ಲೋಕವನ್ನು ನಾನು ಜಯಿಸಿದ್ದೇನೆ, ನೀವು ಜಯಿಸಿರಿ ಎಂಬುದಾಗಿ ಕರ್ತನು ನುಡಿಯುತ್ತಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಕರ್ತನನ್ನು ನಾವು ಕರೆಕ್ಟಾಗಿ ತಿಳಿದುಕೊಂಡಿರುವುದಾದರೆ, ನಮ್ಮ ದೇವರು ಯಾರು ಇವರು ಎಂಬುದನ್ನು ನಾವು ಕರೆಕ್ಟಾಗಿ ತಿಳಿದುಕೊಂಡಿರುವುದಾದರೆ, ಕರ್ತನನ್ನು ನಾವು ಅರಿತುಕೊಂಡಿರುವುದಾದರೆ, ನಮಗೆ ಸಮಸ್ಯೆ ಅಲ್ಲ. ಸಮಸ್ಯೆ ಬೆಟ್ಟದಾಗೆ ಕಾಣ್ತದೆ, ಆದರೆ ಆ ಬೆಟ್ಟವನ್ನೇ ಉಂಟು ಮಾಡಿದಂಥ ದೇವರನ್ನು ನಾವು ನೋಡೋದನ್ನು ಬಿಟ್ಟು ಬಿಡುತ್ತೇವೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ನಾವು ಆಡುವಂಥ ಪ್ರತಿಯೊಂದು ಮಾತಿನಲ್ಲೂ ಕರ್ತನಿಗೆ ಮಹಿಮೆ ಉಂಟಾಗಬೇಕು. ಕರ್ತನನ್ನು ಸೇವಿಸುವಂಥ ದೇವಜನರೇ, ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಕರ್ತನನ್ನು ಬಿಟ್ಟು ಬಿಡದೆ ಎಡಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ನಮಗೆ ಶೋಧನೆ ಇರ್ಬೋದು, ಕಷ್ಟಗಳಿರ್ಬೋದು, ಕಣ್ಣೀರುಗಳಿರ್ಬೋದು. ಒಂದು ಸಮಯ ನಾವು ದೇವರನ್ನು ಬಿಟ್ಟು ಬಿಡಬಹುದು, ಆದರೆ ಕರ್ತನು ನಮ್ಮನ್ನು ಬಿಡುವುದಿಲ್ಲ. ದೇವರಿಗೆ ಗೊತ್ತಿರ್ತದೆ, ದೇವರು ನಮ್ಮ ಬರೋದನ್ನೇ ಎದುರು ನೋಡ್ತಾ ಇರ್ತಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಕರ್ತನಲ್ಲಿ ಭರವಸೆವಿಟ್ಟು ದೇವರು ನಮ್ಮ ಸಂಗಡ ಇದ್ದಾರೆ, ನಮ್ಮ ನಡೆಸ್ತಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ನಮ್ಮ ಸಂಕಟಗಳನ್ನು, ಕಣ್ಣೀರುಗಳನ್ನು ದೇವರು ನೋಡ್ತಾ ಇದ್ದಾರೆ ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ಯಾಕೆ? ಕರ್ತನಿಗೆ ನಮಗೆ ಮನೆಗಳು ಮರೆ ಆಗಿವೆ. ಈ ಮೇನ್ ಡೋರ್ನ ಮುಚ್ಚಿಬಿಟ್ರೆ ಏನೂ ಕಾಣಿಸೋದಿಲ್ಲ ಅಂತ ನಾವು ಅನ್ಕೋತೀವಿ, ಆದರೆ ಕರ್ತನಿಗೆ ಎಲ್ಲವೂ ಬಟ್ಟ ಬಯಲಾಗಿದೆ. ಹಲ್ಲೆಲೂಯಾ. ಕರ್ತನನ್ನು ಸೇವಿಸುವ ದೇವಜನರೇ, ಕರ್ತನ ವಾಕ್ಯ ಹೀಗೆ ಹೇಳ್ತಾ ಇದೆ. ಯಾಕೆಂದರೆ ಕರ್ತನನ್ನು ದೃಷ್ಟಿಸುವವರು ಆಶಾಭಂಗ ಪಡುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೋಡಿ, ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮ ಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದನು. ಹಲ್ಲೆಲೂಯಾ. ಬರೆಸಿದನು. ಜ್ಞಾಪಕದ ಪುಸ್ತಕ ಅಂದರೆ ಜೀವ ಉಳ್ಳ ಆ ಪಟ್ಟಿಯಲ್ಲಿ ನಾವು ಸೇರುವುದೇ ನಮ್ಮ ಭಾಗ್ಯ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ, ಯಾರೇನು ಕೆಟ್ಟದ್ದು ಮಾಡ್ತಾರೋ, ಯಾರನ್ನು ಕೆಟ್ಟದಾಗಿ ಮಾತಾಡ್ತಾರೋ ಅದನ್ನು ನಾವು ದೂಷಣೆ ಮಾಡುವುದು, ನಾವು ಅವರನ್ನು ದಂಡಿಸುವುದು ನಮಗೆ ಕೊಟ್ಟಿರುವಂಥ ಅಧಿಕಾರವಲ್ಲ. ಅದು ಕರ್ತನಿಗೆ ಬಿಟ್ಟು ಬಿಡಿರಿ. ಕರ್ತನಿಗೆ ಬಿಟ್ಟು ಬಿಡಬೇಕು. ನಾವು ಯಾವಾಗಲೂ ಕರ್ತನಲ್ಲಿ ಆನಂದವುಳ್ಳವರಾಗಿರಬೇಕು. ಕರ್ತನನ್ನು ನಾವು ಸೇವಿಸುವವರಾಗಿರೋ ಪ್ರತಿನಿತ್ಯ ನಾವೊಂದು ಪ್ರಾರ್ಥನೆಯಲ್ಲಿ ಆದಮೇಲೆ, ಯೆಹೋವನೇ ನನ್ನ ಮನವೇ ಕೊಂಡಾಡು, ಅದನ್ನು ಪವಿತ್ರ ನಾಮವನ್ನು ಕೀರ್ತಿಸಲಿ ಎಂಬುದಾಗಿ ಹೇಳ್ತೀವಲ್ವ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗೆಯೇ ನಾವು ಕರ್ತನನ್ನು ಪ್ರತಿನಿತ್ಯ ಸೇವಿಸುವವರಾಗಿರಬೇಕು. ನನ್ನ ಮನವೇ ಯೆಹೋವನನ್ನು ಕೊಂಡಾಡುವುದರೆ, ಅಂದರೆ ನಮ್ಮ ಆತ್ಮವೇ ಯೆಹೋವನನ್ನು ಯಾವಾಗಲೂ ನೀನು ಕೊಂಡಾಡ್ತಾ ಇರು ಎಂಬುದಾಗಿ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನನ್ನು ಆರಾಧಿಸುವವರೇ, ಪ್ರತಿನಿತ್ಯವೂ ಕರ್ತನಲ್ಲಿ ನಾವು ಸಂತೋಷವಾಗಿರಬೇಕು, ಕರ್ತನನ್ನು ಪ್ರೀತಿಸುವವರಾಗಿರಬೇಕು, ಕರ್ತನ ಸಾನ್ನಿಧ್ಯವನ್ನು ಬಯಸುವವರಾಗಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ನೋಡಿರಿ, ಇನ್ನೊಂದು ವಚನ ಓದಿಕೊಳ್ಳೋಣ. ಹಾಗೆ 18ನೇ ವಾಕ್ಯ, ಆಗ ಶಿಷ್ಟರಿಗೂ ದುಷ್ಟರಿಗೂ ದೇವರನ್ನು ಸೇವಿಸುವವರಿಗೂ ಸೇವಿಸದಿರುವವರಿಗೂ ಇರುವ ತಾರತಮ್ಯವೇನು ಮತ್ತೆ ಕಾಣುವಿರಿ. ಹಲ್ಲೆಲೂಯಾ. ಇಗೋ, ಆ ದಿನವು ಬರುತ್ತದೆ, ಒಲೆಯಂತೆ ಉರಿಯುತ್ತದೆ, ಸಕಲ ಅಹಂಕಾರಿಗಳಿಗೂ ದುಷ್ಕರ್ಮಿಗಳಿಗೂ ಒಟ್ಟಿನಂತಿರುವ ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿಪ್ರಲವಾಗುವುದು. ಬುಡರೆ ಬೇಳೆಗಳಾದರೂ ಉಳಿಸದು. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂದು ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಹಲ್ಲೆಲೂಯಾ. ನೋಡಿ, ದುಷ್ಟರಿಗೂ ಮಕ್ಕಳಿಗೂ, ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾ ಇರೋಂಥ ಮಕ್ಕಳಿಗೂ ಇರುವಂಥ ಅಜಗಜಾಂತರ ಡಿಫ್ರೆನ್ಸ್ಗಳಿದೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೆಲವರು ಕರ್ತನಲ್ಲಿ ಭರವಸೆ ಇಡುವುದೇ ಇಲ್ಲ, ದುಷ್ಟತ್ವವನ್ನು ಬಯಸ್ತಾರೆ. ನಮಗೆ ಹಣ ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು ಎಂಬುದಾಗಿ. ಹಣ ಆಸ್ತಿ ಯಾವಾಗಲೂ ಅದು ಈ ಲೋಕದಲ್ಲಿ ಸಂಪಾದನೆ ಮಾಡುವುದು, ಅದು ನುಸಿ ಹಿಡಿದು ಕಿಲುಬತ್ತಿ ಹಾಳಾಗುವಂಥದ್ದಾಗಿರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸಂಪಾದನೆ ಈ ಲೋಕದಲ್ಲಿ ಜೀವನ ಮಾಡೋಕ್ಕೆ ಎಲ್ಲವೂ ಬೇಕು. ಆದರೆ ಪ್ರತಿನಿತ್ಯ ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ನಾವು ಇರಬೇಕಾದ್ರೆ, ನಾವು ಕರ್ತನ ಸಮ್ಮುಖದಲ್ಲಿ ನಾವು ಇರಬೇಕಾದ್ರೆ, ಪರಲೋಕದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ನಾವು ವಾಸ ಮಾಡಬೇಕಾದ್ರೆ ಭಕ್ತಿ ಎನ್ನುವ ಆಸ್ತಿ ಬೇಕು, ಸತ್ಯ ಎನ್ನುವ ಆಸ್ತಿ ಬೇಕು, ವಾಕ್ಯಗಳು ಅನ್ನುವ ಆಸ್ತಿ ಬೇಕು. ಹಲ್ಲೆಲೂಯಾ. ಕರ್ತನಂತೆ ಪ್ರೀತಿಯುಳ್ಳ ದೇವಜನರೇ, ನಾವು ಗಂಟು ಮಾಡಿ ಈ ಲೋಕದಲ್ಲಿ ಇಟ್ಟುಕೊಳ್ಳುವುದು ವ್ಯರ್ಥ, ಅದು ಕಿಲಿಬತ್ತಿ ನುಸಿ ಹಿಡಿದು ಹಾಳಾಗುವಂಥದ್ದಾಗಿರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಆಸ್ತಿ ಸಂಪಾದನೆ ಎಲ್ಲ ಏನಾಗಿರಬೇಕು? ಕರ್ತನನ್ನೇ ನಾವು ಸಂಪಾದಿಸ್ತಿರಬೇಕು. ಕರ್ತನನ್ನು ಸಂಪಾದಿಸಿಕೊಂಡ್ರೆ ಸಾಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸ್ವಂತ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನೇ ಎಂಬುದಾಗಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಸಂಪಾದನೆ ಮಾಡಿಕೊಳ್ಳೋದು ಎಂದಿಗೂ ವ್ಯರ್ಥ. ಪರಲೋಕದಲ್ಲಿ ಸಂಪಾದನೆ ಮಾಡಿಕೊಂಡು ನಾವಿಟ್ಟುಕೊಳ್ಳುವುದು ಸಾರ್ಥಕ. ಪ್ರತಿನಿತ್ಯವೂ ಕರ್ತನನ್ನು ಸೇವಿಸುವವರಾಗಿರಬೇಕು. ಕರ್ತನಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾ ಇರುವಂಥ ನಾವು ಇನ್ನೂ ಹೆಚ್ಚಾಗಿ, ತಂದೆಯೇ ನಮ್ಮ ನಂಬಿಕೆಯನ್ನು ಹೆಚ್ಚಿಸಪ್ಪ, ನಮ್ಮ ನಂಬಿಕೆಯಲ್ಲಿ ನಾವು ದೃಢವಾಗಿರಬೇಕು ಅಂತ ನಾವು ಕರ್ತನನ್ನು ಪ್ರಾರ್ಥಿಸಬೇಕು. ಕರ್ತನ ಸಮ್ಮುಖವನ್ನು ನಾವು ಬಯಸುವವರಾಗಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಎಷ್ಟು ಸಾರಿ ಪ್ರಾರ್ಥಿಸಬೇಕು ಬ್ರದರ್ ಅಂತ ನೀವು ಕೇಳ್ಬೋದು, ಅದಕ್ಕೆ ಮಿತಿಯೇ ಇಲ್ಲ. ಹಲ್ಲೆಲೂಯಾ. ಕರ್ತನು ದೇವರ ತಂದೆಯ ಬಳಿಯಲ್ಲಿ ಅವರು ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲೇ ಕಳೆದಿದ್ದರು ಎಂಬುದಾಗಿ ಬೈಬಲ್ ಹೇಳ್ತದೆ. ಹಲ್ಲೆಲೂಯಾ. ನಾವು ಯಾವಾಗಲೂ ಕರ್ತನ ಸಮ್ಮುಖವನ್ನು ಬಯಸೋರಾಗಿದ್ದು, ಕರ್ತನ ಸಮ್ಮುಖದಲ್ಲಿ ನಮ್ಮ ವಿಜ್ಞಾಪನೆಯನ್ನು ಸಲ್ಲಿಸುವಾಗ, ನಮ್ಮ ಕಣ್ಣೀರುಗಳು, ಕಷ್ಟಗಳು, ವೇದನೆಗಳು, ಸ್ವಾಮಿ ನಿನಗಾಗಿ, ನಿನ್ನ ಸೇವೆಗಾಗಿ ನಾನೇನು ಮಾಡಬೇಕು ಎಂದು ನಾವು ಪ್ರಾರ್ಥಿಸುವಾಗ, ಕರ್ತನ ದಾರಿಗಳನ್ನು, ಮಾರ್ಗಗಳನ್ನು ತೆರೆಯುವವರಾಗಿರುತ್ತಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಅತ್ಯಂತ ನಾವು ಬಯಸುವಂಥದ್ದು ಈ ಲೋಕದ ಆಹಾರ ನಮ್ಮ ದೇಹಕ್ಕೆ, ಪರಲೋಕದ ಆತ್ಮಿಕ ಆಹಾರ ನಮ್ಮ ಆತ್ಮಗಳಿಗೆ. ಹಲ್ಲೆಲೂಯಾ. ಕರ್ತನು ಸರ್ವಶಕ್ತನೂ ಆಗಿರುವಂಥ ದೇವರು ಬಯಸುವುದೇನೆಂದರೆ, ನನ್ನ ಮಗನು ನನ್ನ ಬಳಿಗೆ ಯಾವಾಗ ಬರುತ್ತಾರೆ, ನನ್ನ ಮಗನು ಯಾವಾಗ ನನ್ನ ಬಳಿಗೆ ಬರುತ್ತಾನೆ, ನನ್ನ ಮಗಳು ನನ್ನ ಬಳಿಗೆ ಯಾವಾಗ ಬರುತ್ತಾನೆ, ನಾನು ಏನು ಕೇಳ್ತಾನೆಂದು ದೇವರು ಎದುರು ನೋಡುವವರಾಗಿರ್ತಾರೆ. ಹಲ್ಲೆಲೂಯಾ. ನಾವು ಹೃದಯಪೂರ್ವಕವಾಗಿ ಪ್ರಾರ್ಥಿಸುವಾಗ ಕರ್ತನ ವಾಕ್ಯ ಹೇಳ್ತದೆ, ನನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನೋ ಆತನೇ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಪ್ರತಿನಿತ್ಯವೂ
ಪ್ರಾರ್ಥನೆಗಳಲ್ಲಿ, ಮಾತಾಡುವಂಥ ಮಾತುಗಳಲ್ಲಿ ಜಾಗೃತರಾಗಿರಬೇಕು. ಹಲ್ಲೆಲೂಯಾ. ಪ್ರೀತಿ ಸ್ವರೂಪನಾದ ದೇವರೇ ಎಂದು ನಾವು ಪ್ರಾರ್ಥಿಸ್ತೇವೆ. ಆತನ ಪ್ರೀತಿಯಲ್ಲಿಯೂ ಸ್ವರೂಪದಲ್ಲಿಯೂ ಒಬ್ಬನೇ ನಮಗೆ ದೇವರಾಗಿದ್ದಾನೆ. ಹಾಗೆ ಇನ್ನೊಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 13ನೆಯ ವಾಕ್ಯ. ಹಲ್ಲೆಲೂಯಾ. ಹಾಗೆ ಇನ್ನು ಮತ್ತಾಯನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ಮತ್ತು 13-14ನೇ ವಚನ ನೋಡಿಕೊಳ್ಳೋಣ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಇನ್ಯಾತರಿಂದ ಉಪ್ಪಿನ ರುಚಿ ಬಂದಿತ್ತು? ಜನರು ಅದನ್ನು ಹೊರಕ್ಕೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಯಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಲಾರದು ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆಯೇ ಇಡುತ್ತಾರಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನ, ನಾವೇನಾಗಿದ್ದೇವೆ? ಪ್ರಪಂಚಕ್ಕೆ ಉಪ್ಪಾಗಿದ್ದೇವೆ. ಉಪ್ಪು ಅಂದರೆ ಸಾಂಬಾರ್ಗಕ ಉಪ್ಪ ಬ್ರದರ್ ಅಂತ ನೀವು ಅನ್ಬೋದಲ್ಲ. ಸಾಂಬಾರ್ಗಕ ಉಪ್ಪಲ್ಲ, ದೇವರ ವಾಕ್ಯವನ್ನು ತಿಳಿದುಕೊಂಡಿರುವಂಥ ಜನರು. ಹಲ್ಲೆಲೂಯಾ. ದೇವರನ್ನು ಅರಿತಿರುವಂಥ ಜನರು, ದೇವರನ್ನು ಸ್ಮರಿಸುವಂಥ ಜನರು, ದೇವರನ್ನು ಸೇವಿಸುವಂಥ ಜನರು, ದೇವರ ವಾಕ್ಯಗಳನ್ನು ಓದಿ ತಿಳಿದುಕೊಂಡು ದೇವರ ವಾಕ್ಯದ ಪ್ರಕಾರ ಜೀವಿಸುವಂಥ ಜನರು ಏನಾಗಿದ್ದೇವೆ? ಕರ್ತನಲ್ಲಿ ನಾವು ಉಪ್ಪಾಗಿದ್ದೇವೆ. ಹಲ್ಲೆಲೂಯಾ. ಉಪ್ಪು ಸಪ್ಪಗಾದರೆ ಇನ್ಯಾತರಿಂದ ಅದಕ್ಕೆ ಮರ್ಯಾದೆ ಬಂದಿತ್ತು? ಉಪ್ಪು ಸಪ್ಪಗಾಗಬಾರ್ದು, ಅದು ಹೊರಕ್ಕೆ ಹಾಕಿ ತುಳಿಯೋದಕ್ಕೆ ಯೋಗ್ಯವೇ ಹೊರತು ಮತ್ತೆ ಯಾವ ಕೆಲಸಕ್ಕೂ ಬಾರದು ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಲ್ಲಿ ನಾವು ಉಪ್ಪಾಗಿರಬೇಕು. ಅನೇಕರಿಗೆ ನಾವು ಉಪ್ಪಿನ ರುಚಿಯನ್ನು ಹಂಚುವವರಾಗಿರಬೇಕು. ಹಲ್ಲೆಲೂಯಾ. ನಾವು ಕತ್ತಲಿನವರಲ್ಲ, ಬೆಳಕಿನವರು. ಬೆಳಕಿನ ದೀಪವನ್ನು ಹತ್ತಿಸಿ ಯಾರು ಮಂಚದ ಕೆಳಗೆ ಇಡುವುದಿಲ್ಲ. ಬೆಟ್ಟದ ಮೇಲೆ ಕಟ್ಟಿದಂಥ ಊರು ಎಂದಿಗೂ ಮರೆಯಾಗಲಾರದು ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಬೆಟ್ಟದ ಮೇಲೆ ಊರು ಅಂದರೆ ಅದು ನಾವಾಗಿದ್ದೇವೆ. ಆ ಬಂಡೆ ಕರ್ತನಾಗಿದ್ದಾರೆ. ಬಂಡೆ ಮೇಲೆ ಕಟ್ಟಿದಂಥ ಮನೆ ಎಂದಿಗೂ ಅಳ್ಳಾಡುವುದೇ ಇಲ್ಲ, ಬೀಳುವುದಿಲ್ಲ. ಹಲ್ಲೆಲೂಯಾ. ಯಾಕೆ? ಕರ್ತನು ನಮಗೆ ಸ್ಥಿರ ಸ್ತಂಭವಾಗಿರುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಕರ್ತನನ್ನು ಸ್ಮರಿಸುವಾಗ, ಕರ್ತನ ವಾಕ್ಯದಿಂದ ನಡೆಯುವಾಗ, ಕರ್ತನನ್ನು ನಾವು ದೃಷ್ಟಿಸಿ ಪ್ರಾರ್ಥಿಸುವಾಗ ಕರ್ತನ ನಮ್ಮ ತಲೆಯನ್ನು ಎತ್ತುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರುತ್ತದೆ. ಈಗ ಕೆಲವರು ಹೇಳ್ತಾರೆ, ನಾವು ಕರ್ತನಲ್ಲಿದ್ದೀವಿ, ಸೇವೆ ಮಾಡ್ತಾ ಇದ್ದೇವೆ, ನಾವು ಕರೆಕ್ಟ್ ಚರ್ಚ್ಗೆ ಹೋಗ್ತಾ ಇದ್ದೇವೆ, ಆದರೂ ನಮ್ಗೆ ಯಾಕೆ ಇಷ್ಟು ಶೋಧನೆ, ವೇದನೆ, ಅವಮಾನಗಳು ಅಂತ ನಾವು ಅನ್ಕೋಬೋದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಅವಮಾನಗಳು, ಶೋಧನೆಗಳು, ವೇದನೆಗಳು ಬಂದಾಗ ನಾವು ಕರ್ತನನ್ನು ಇನ್ನೂ ದೃಢವಾಗಿ ಕರ್ತನಲ್ಲಿ ನಿಲ್ಲುವುದಕ್ಕೆ ಸಾಧ್ಯ. ಕರ್ತನನ್ನು ಪ್ರೀತಿಸೋದಕ್ಕೆ ಸಾಧ್ಯ. ಕರ್ತನು ಹೇಗೆ ನಮ್ಮನ್ನು ಪ್ರೀತಿಸ್ತಾ ಪ್ರೀತಿಸಿದಾರೋ, ಪ್ರೀತಿಸಿ ನಮಗೋಸ್ಕರ ರಕ್ತವನ್ನು ಸುರಿಸಿದ್ರೋ, ಪ್ರಾಣವನ್ನು ಕೊಟ್ಟರೋ, ನಾವು ಕರ್ತನಲ್ಲಿ ದೃಢವಾಗಿ ನಿಲ್ಲೋದಕ್ಕೆ ಅದು ಒಂದು ಅವಕಾಶಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಕರ್ತನನ್ನು ತಿಳಿದಿರುವುದೇ, ಕರ್ತನು ನಮ್ಮನ್ನು ಕೂಗಿ ಕರೆದುವುದೇ ನಮ್ಮ ಭಾಗ್ಯ. ಹಲ್ಲೆಲೂಯಾ. ನಾವು ಭೂಮಿಗೆ ಉಪ್ಪಾಗಿರಬೇಕೇ ಹೊರತು ಸಪ್ಪಗೆ ಆಗಿರಬಾರ್ದು. ನಾವು ಕರ್ತನಲ್ಲಿ ಪ್ರಜ್ವಲಿಸುವಂಥ ಬೆಳಕಾಗಿ ದೀಪಗಳಾಗಿರಬೇಕೇ ಹೊರತು ಕತ್ತಲೆಯಾಗಿರಬಾರದು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ, ಕರ್ತನನ್ನು ಅರಿತಿರುವಂಥ, ಕರ್ತನು ನಮ್ಮೆಲ್ಲರನ್ನು ಕೂಗಿ ಕರೆದು ಅವರ ಜೀವವುಳ್ಳ ವಾಕ್ಯಕರವಾದ ವಾಕ್ಯವನ್ನು ನಮ್ಮ ಕೈಯಲ್ಲಿ ಕೊಟ್ಟಿರುವುದೇ ನಮ್ಮ ಭಾಗ್ಯ. ಎಷ್ಟೋ ಜನರು ಈ ದಿನದೆಲ್ಲ ನೋಡ್ತೇವೆ, ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ವೇಸ್ಟಾಗಿ ಖರ್ಚು ಮಾಡ್ತಾರೆ. ಕಾರಣ, ಅವ್ರಿಗೆಲ್ಲೋದ್ರೂ ತೃಪ್ತಿ ಇಲ್ಲ. ಹಲ್ಲೆಲೂಯಾ. ಅಪನಂಬಿಕಸ್ಥರಾಗಿ ಜೀವಿಸ್ತಾರೆ, ದೇವರಿಂದ ದೂರ ಹೋಗಿ ಜೀವಿಸ್ತಾರೆ. ದೇವರೇ ಇಲ್ಲ ಅಂತ ಹೇಳುವವರು ಎಷ್ಟೋ ಜನ ಇದ್ದಾರೆ. ಆದರೆ ದೇವರು ನಮ್ಮ ಸಂಗಡ ಹೃದಯದಲ್ಲೇ ವಾಸ ಮಾಡುವಂಥ ದೇವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಕರ್ತನಿಗೆ ಮಹಿಮೆ ಉಂಟು ಮಾಡುವಂಥ ನಾವು ಯಾವುದೇ ಮಾತನ್ನಾದರೂ ಸರಿ, ಯಾವುದೇ ಕೆಲಸವನ್ನು ಮಾಡುವುದಾದರೆ ಪರಲೋಕದಲ್ಲಿ ಮಹಿಮೆ ದೇವರಿಗೆ ಸಲ್ಲುವಂಥದ್ದಾಗಿರುತ್ತದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಕರ್ತನಿಗಾಗಿ ನಾವು ಪ್ರಜ್ವಲಿಸುವಾಗ, ಕರ್ತನ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಾಗ, ಕರ್ತನ ಪ್ರೀತಿಯನ್ನು ನೆನೆಸುವವರಾಗಿರುವಾಗ, ಕರ್ತನಲ್ಲಿ ನಾವು ಆನಂದಿಸುವಾಗ, ಕರ್ತನೇ ನಮಗೆ
ಬೆಳಕಾಗಿದ್ದಾರೆ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದು ಕರ್ತನ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಕರ್ತನನ್ನು ಸೇವಿಸುವ ಕರ್ತನ ದೇವರ ಮಕ್ಕಳೇ, ಕರ್ತನನ್ನು ಅಂಗೀಕರಿಸುವಾಗ ಕರ್ತನ ನಮಗೊಂದು ಹೊಸ ಹೆಸರನ್ನು ಕೊಡುವವರಾಗಿರುತ್ತಾರೆ. ಕರ್ತನ ನಮಗೇನೇ ಕಷ್ಟ ನಷ್ಟ ಈ ಲೋಕದಲ್ಲಿ ನಿಮಗೇನೋ ಕಷ್ಟಗಳಿದೆ, ಶೋಧನೆಗಳಿದೆ, ಆದರೆ ಅವೆಲ್ಲವನ್ನು ಜಯಿಸಿರಿ, ನಾನು ನಿಮ್ಮ ಸಂಗಡ ಇರ್ತೀನಿ ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ಜನರು ನಮಗೆ ಮೋಸ ಮಾಡಬಹುದು, ಸಂಬಂಧಿಕರುಗಳು ನಮ್ಮ ಮೋಸ ಮಾಡ್ಬೋದು, ಆದರೆ ಕರ್ತನ ವಾಕ್ಯ, ಕರ್ತನು ನಮ್ಮನ್ನು ಮೋಸ ಮಾಡಲ್ಲ. ಹಲ್ಲೆಲೂಯಾ. ಜನರು ನಮ್ಮನ್ನು ದೂರ ತಳ್ಳಬಹುದು, ಇವನಿಗೆ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಹಣ ಇಲ್ಲ ಎಂಬುದಾಗಿ, ಆದರೆ ಕರ್ತನು ನಮ್ಮ ಹೃದಯಗಳನ್ನು ಪರೀಕ್ಷಿಸಿ ತಿಳಿದುಕೊಂಡಿರುವವರಾಗಿರುತ್ತಾರೆ. ಹಲ್ಲೆಲೂಯಾ. ನಾವು ಕರ್ತನಿಗೋಸ್ಕರ ಜೀವಿಸುವಾಗ ಕರ್ತನೇ ನನ್ನ ಹೃದಯದಲ್ಲಿ ವಾಸ ಮಾಡುವಂಥ ದೇವರಾಗಿದ್ದಾರೆ ಎಂದು ನಾವು ಕರ್ತನ ದೃಢತೆ ಉಳ್ಳವರಾಗಿರುವಾಗ ಕರ್ತನು ನಮ್ಮ ಹೃದಯಗಳನ್ನು ನೋಡುವವರಾಗಿರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಲೋಕಕ್ಕೆ ಉಪ್ಪಾಗಿರಬೇಕು, ಕರ್ತನ ವಾಕ್ಯದಲ್ಲಿ ಉಪ್ಪಾಗಿರಬೇಕು, ಕರ್ತನನ್ನು ಸೇವಿಸುವುದರಲ್ಲಿ ನಾವು ಉಪ್ಪಾಗಿರಬೇಕು, ಕರ್ತನ ಕೆಲಸ ಕಾರ್ಯಗಳನ್ನು ಮಾಡುವುದರಲ್ಲಿ ನಾವು ಉಪ್ಪಾಗಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಮಾಡುವಂಥದ್ದು ಭಯಂಕರವಾದದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ. ನಿಮಗಿರುವಂಥ ವೇದನೆ ಶೋಧನೆಗಳಿಂದ ಕರ್ತನ ಬಿಡಿಸಿ ನಿಮ್ಮೆಲ್ಲರನ್ನು ಕಾಪಾಡಲಿ. ಪ್ರಾರ್ಥಿಸೋಣ. ಸೃಷ್ಟಿಕರ್ತನು, ಸೃಷ್ಟಿಗೆ ಮೂಲ ಪುರುಷನಾಗಿರುವಂಥ ಒಬ್ಬನೇ ದೇವರಾಗಿರುವ ಆತನೇ, ಅಪ್ಪ, ಹತ್ತಿರಕ್ಕೂ ದೇವರು, ದೂರಕ್ಕೂ ದೇವರು ಸ್ವಾಮಿ. ಕರ್ತನೇ, ನನ್ನ ಎಡಗಡೆ ಬಲಭಾಗದಲ್ಲಿ ನೆರಳಿನಂತೆ ನಿಂತಿರುವ ಆತನೇ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ. ಕರ್ತನೆ, ನಿಮ್ಮಲ್ಲಿ ನಾವು ಅಪ್ಪ ಈ ಭೂಮಿಗೆ ಉಪ್ಪಾಗಿದ್ದೇವೆ ಕರ್ತನೆ. ಸ್ವಾಮಿ ಅಪ್ಪ, ನಿಮ್ಮಲ್ಲಿ ನಾವು ಉಪ್ಪಾಗಿ ಜೀವಿಸಿ ಕರ್ತನೆ ಸ್ವಾಮಿ, ನಿಮಗೆ ಫಲಭರಿತರ ಮಕ್ಕಳಾಗಿ ಜೀವಿಸುವಂತೆ ಬೇಕಾದಂಥ ಕೃಪೆಯನ್ನು ನೀವೇ ಅನುಗ್ರಹಿಸಿಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನಪ್ಪ. ತಂದೆಯೇ ಸ್ವಾಮಿ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಶುಭ ಮುಂಜಾನೆ ಪ್ರಾರ್ಥನೆಗೆ ಸ್ವಾಮಿ ಕೂಡಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕಡೆಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಈ ವಿಡಿಯೋನ ಮಾಡಲಿಕ್ಕೆ ಸ್ವಾಮಿ ಈ ಮತ್ತೊಂದು ದಿನವನ್ನು ನೀವು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ನಿಮ್ಮ ನಾಮ ಮಾತ್ರ ಮಹಿಮೆ ಹೊಂದಿಕೊಳ್ಳಲಿ ಸ್ವಾಮಿ. ಅಪ್ಪ, ಈ ವಾಕ್ಯಗಳು, ನಿಮ್ಮ ವಾಕ್ಯಗಳು ಎಲ್ಲಿ ಕೇಳಲ್ಪಡ್ತದೋ, ಈ ವಿಡಿಯೋನ ಎಲ್ಲಿ ನೋಡುತ್ತಾರೋ ಜನಗಳು, ಅಲ್ಲೆಲ್ಲ ನಿನ್ನ ನಾಮ ಮಹಿಮೆ ಉಂಟಾಗಲಿ ಸ್ವಾಮಿ. ಕರ್ತನೆ, ಪ್ರತಿಯೊಬ್ಬರ ಜೀವಿತಗಳನ್ನು ನೀನು ಮುಟ್ಟಪ್ಪ. ನೀನು ಮುಟ್ಟೋದಕ್ಕಾಗಿ ಸ್ತೋತ್ರ ಕರ್ತನೆ. ಬೇಡವೆಂದು ಸ್ವಾಮಿ ಎಷ್ಟೋ ಕುಟುಂಬಗಳು ಹಿಂದಕ್ಕೆ ಹೋಗಿರೋದು ಉಂಟು ಸ್ವಾಮಿ. ಪ್ರತಿಯೊಬ್ಬರನ್ನು ನೀನು ಮುಟ್ಟಪ್ಪ. ನೀನು ಮುಟ್ಟೋದಕ್ಕಾಗಿ ಸ್ತೋತ್ರ ಕರ್ತನೆ. ಅವರ ಜೀವಿತಗಳಲ್ಲಿರುವಂಥ ಎಲ್ಲ ಶೋಧನೆ ಬಂಧನಗಳಿಂದ ಬಿಡುಗಡೆ ಮಾಡು ಸ್ವಾಮಿ. ಪ್ರತಿಯೊಬ್ಬರ ಜೀವಿತಗಳನ್ನು ಆಶೀರ್ವಾದ ಮಾಡಪ್ಪ. ಅವರ ಕಣ್ಣೀರುಗಳನ್ನು ವರ್ಷಿಸಲ್ಪಡಲಿ ಸ್ವಾಮಿ. ಕರ್ತನೆ, ಕೆಲಸಕ್ಕಾಗಿ ಅಲಿಯುತ್ತಿರುವಂಥ ಮಕ್ಕಳು, ಕುಟುಂಬದಲ್ಲಿ ನೆಮ್ಮದಿಯೇ ಇಲ್ಲ ಅಂತ ನೆಮ್ಮದಿಯನ್ನು ಕಳೆದುಕೊಂಡಿರುವಂಥ ಕುಟುಂಬಗಳಾಗಿರ್ಬೋದು, ಅವರೆಲ್ಲರನ್ನೂ ನೀನು ಮುಟ್ಟು ಸ್ವಾಮಿ. ಅವರೆಲ್ಲರನ್ನೂ ಕರ್ತನಪ್ಪ ನಿಮ್ಮ ಕರುಣೆಯ ಕರಕ್ಕೊಪ್ಪಿಸಿಕೊಡ್ತೀನಪ್ಪ ಸ್ವಾಮಿ. ನಿಮಗೆ ಸ್ತೋತ್ರ. ಈ ದಿನದಲ್ಲಿ ಕರ್ತನೆ, ಕಾಲೇಜಿಗೆ ಹೋಗ್ತಾ ಇರುವಂಥ ಮಕ್ಕಳು, ಎಷ್ಟೋ ಮಕ್ಕಳು ಕರ್ತನಪ್ಪ ಮಾಡಬಾರದಂಥ ಕೆಟ್ಟ ಕೆಲಸಗಳಿಗೆ ಒಳಗಾಗಿ ಕರ್ತನೆ, ನಿಮ್ಮಲ್ಲಿ ಭಯ ಭಕ್ತಿಯಿಂದ ಜೀವಿಸದೆ ಅಪ್ಪ ಅಮ್ಮನಿಗೆ ವಿಧೇಯರಾಗದೆ, ದೇವರಿಗೆ ವಿಧೇಯರಾಗದೆ ಸ್ವಾಮಿ ಅಪ್ಪ, ಈ ಲೋಕದ ಕಾರ್ಯಗಳಿಗೆ ಒಳಗಾಗಿ, ಮಾಡಬಾರದ ಕೆಟ್ಟ ಕೆಲಸಗಳಿಗೆ ಒಳಗಾಗಿ, ಶೋಧನೆಗೆ ಒಳಗಾಗ್ತಾರಪ್ಪ ಕರ್ತನೆ. ಅವ್ರ ಹೃದಯಗಳನ್ನು ನೀವು ಮುಟ್ಟಿ ಸ್ವಾಮಿ. ಪ್ರತಿಯೊಬ್ಬರ ಜೀವಿತಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಆಶೀರ್ವಾದ ಹೊಂದಿಕೊಳ್ಳಲಿ, ಬಿಡುಗಡೆ ಹೊಂದಿಕೊಳ್ಳಲಿ, ದೇವರ ಮಹಿಮೆ ಕಂಡುಕೊಳ್ಳಲಿ ಸ್ವಾಮಿ. ಅಪ್ಪ, ನಾವು ಮನುಷ್ಯರು ಕರ್ತನೆ, ತಿಳಿದನೆ ಮಾಡಿದಂಥ ಎಲ್ಲ ತಪ್ಪುಗಳನ್ನು ಕ್ಷಮಿಸಿರಿ. ಇತರರ ತಪ್ಪುಗಳನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ತಪ್ಪುಗಳನ್ನು ಮನ್ನಿಸಿರಿ ಸ್ವಾಮಿ. ಕರ್ತನೆ, ನಿಮಗೆಲ್ಲ ಮಹಿಮೆ ಉಂಟಾಗಲಿ. ಸ್ತುತಿ ಸ್ತೋತ್ರ ಮಧ್ಯದಲ್ಲಿ ವಾಸ ಮಾಡುವಂಥ ತಂದೆಯೇ, ಸ್ತುತಿಗಾನ ಮಾನ ಮಹಿಮೆಯಲ್ಲಿ ನಿಮ್ಮ ಮಹಿಮೆ ಇಳಿದು ಬರುವ ಆತನೇ, ನಿಮಗೆ ಸ್ತೋತ್ರ. ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನೆಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಓಕೆ, ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹಾಗೆ ಈ ವಿಡಿಯೋಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ನಿಮ್ಮ ಒಂದು ಕುಟುಂಬದ ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳುವವರಾಗಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.